ಫ್ಲೈಟ್ ಇಸ್ ಆನ್. ಹತ್ತಿರಪಲ್ಲಿ 80 ರೂಪಾಯಿ ಇಬ್ಬರಿಗೆ. ಟ್ರೈನ್ ನಂಬರ್ 12684 ಎರ್ನಾಕುಲಂ ಎಕ್ಸ್ಪ್ರೆಸ್. ಸೊ ಇದೇ ಟ್ರೈನ್. ನಾವು ಇವಾಗ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ತ್ರಿಶೂರ್. ಇದೇ ಫಸ್ಟ್ ಟೈಮ್ KR-ಪುರಂ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ತುತ್ತಾ ಇರೋದು. ನೋಡಿ ನಮ್ಮ ಟ್ರೈನ್ ಬಂದಿದೆ, ಸ್ಲೀಪರು ಬುಕ್ ಮಾಡಿರೋದು. ಸೊ 12684 ಟ್ರೈನ್ ನಂಬರ್ ನೋಡಿ, ಎರ್ನಾಕುಲಂ ಎಕ್ಸ್ಪ್ರೆಸ್. ಸೊ ಇದೇ ನಮ್ದು 41, 42 ಸೀಟ್ ನಂಬರ್. ಲೆಟ್ಸ್ ಗೋ ಬ್ರೋ. ಕರೆಕ್ಟಾಗಿ ನೋಡಿ 7:20ಕ್ಕೆ ಸ್ಟಾರ್ಟ್ KR-ಪುರಂ ಇಂದ. ಸೊ ಇಲ್ಲಿಂದ ಕರೆಕ್ಟಾಗಿ 9 ಅವರ್ ಜರ್ನಿ ತ್ರಿಶೂರ್ ಅಂತ. ಸೊ ಅಲ್ಲೋಗಿ ಲ್ಯಾಂಡ್ ಆಗ್ತೀವಿ ನೆಕ್ಸ್ಟು. ಸೊ ಈಗ ಫುಲ್ ನೈಟ್ ಜರ್ನಿ, ನಿದ್ದೆ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಕೆಲಸ. 8 hours later. ಸೊ ಅಂತೂ ಇಂತೂ ಇವಾಗ ತ್ರಿಶೂರ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ನೋಡಿ. 4:15 ಕರೆಕ್ಟಾಗಿ ನೋಡಿ. ಇಲ್ಲಿ ವರ್ಕ್ ಫ್ರಮ್ ರೈಲ್ವೆ ಸ್ಟೇಷನ್ ಮಾಡ್ತಾ ಇದ್ದಾರೆ ನಮ್ಮ ಹರೀಶ್ ಅವರು. ಇವಾಗ ಲಾಗೌಟ್ ಮಾಡಿಕೊಂಡು ಇಲ್ಲಿಂದ ಎಕ್ಸ್ಪ್ಲೋರಿಂಗ್ ಸ್ಟಾರ್ಟು ನೋಡಿ. ನೈಟ್ ಶಿಫ್ಟ್ ಮಾಡಿ ಇವಾಗ ಎಕ್ಸ್ಪ್ಲೋರಿಂಗ್ ಮಾಡಿ ಮತ್ತೆ ನೈಟ್ ಶಿಫ್ಟ್ ಅಬ್ರ ನೋಡಿದ್ರೆ ಹಿಂಗವ್ರೆ ಟ್ರಾವೆಲರ್ ನೋಡಿ, ರಿಯಲ್ ಟ್ರಾವೆಲರ್ ಇವರೇ. ತ್ರಿಶೂರ್ KSRTC ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಹತ್ತಿರಪಲ್ಲಿ ಫಾಲ್ಸ್ಗೆ ಹೋಗ್ತಾ ಇದೀವಿ. ತ್ರಿಶೂರ್ ಟು ಚಾಲ್ಕುಡಿಗೆ ಟಿಕೆಟ್ ತೊಗೊಂಡಿದ್ದೀವಿ, ಒಬ್ಬರಿಗೆ 42 ರೂಪಾಯಿ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ. ಸೊ ನೋಡಿ ಎಲ್ಲಿದ್ದೀವಿ ಅಂತ ನಾವು ಇವತ್ತು ಕೇರಳದ ತ್ರಿಶೂರ್ ಡಿಸ್ಟಿಕ್ಕು ಚಾಲ್ಕುಡಿ ಅಂತ ಒಂದು ವಿಲೇಜಲ್ಲಿ ಇದ್ದೀವಿ. ಸೊ ನಮ್ಮ HK ಅವ್ರು ಇದ್ದಾರೆ ನೋಡಿ. ಹಾಯ್ ಹೇಳಿ ಬ್ರಾ. ಹಾಯ್ ಇವತ್ತು HK ಅವ್ರು ಜಾಯ್ನ್ ಆಗಿದ್ದಾರೆ. ಸೊ ಇವಾಗ ಚಾಲ್ಕುಡಿಯಿಂದ ಹತ್ತಿರಪಲ್ಲಿ ಫಾಲ್ಸ್ಗೆ ಬಸ್ಗೆ ವೆಯ್ಟಿಂಗು. ಸೊ ಇಲ್ಲೆಲ್ಲ ಏನಾಗಿಬಿಟ್ಟಿದೆ ಅಂದರೆ ಮಲಯಾಳಂ ಹಾಕಿದಾರಲ್ಲ, ಅದನ್ನೆಲ್ಲ ನಾವು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ 6:45ಕ್ಕೆ ಬಸ್ ಬರುತ್ತೆ ಅಂತ ಹೇಳೋರೆ. ಸೊ ಇವಾಗ ನೋಡಿ ಟೈಮ್ ಬಂದು 6:37. ಸೊ ನೆನ್ನೆ ಟ್ರೈನ್ ಹತ್ಕೊಂಡು ಬೆಂಗಳೂರು ಟು ತ್ರಿಶೂರ್ ಬಂದ್ವಿ. ತ್ರಿಶೂರಿಂದ ಚಾಲ್ಕುಡಿಗೆ ಬಂದಿದ್ದೀವಿ KSRTCಯಲ್ಲಿ. ಸೊ ಇವಾಗ ಇಲ್ಲಿಂದ ಹತ್ತಿರಪಲ್ಲಿ ಫಾಲ್ಸ್ಗೆ ಲೋಕಲ್ ಬಸ್ಸಲ್ಲಿ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಸೊ ಏನು ಬಜೆಟ್ ಎಷ್ಟಾಯಿತು ಏನು ಎತ್ತಂಬಿಟ್ಟು ಕೊನೆವರೆಗೂ ನೋಡಿ ವೀಡಿಯೋನ. ಸೊ ಫಾಲ್ಸ್ ವ್ಯೂ ಎಲ್ಲ ತೋರಿಸಿ ನಿಮಗೆ. ಸೊ ನೆನ್ನೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ವೆದರ್ ನೋಡಿ ಚಿಲ್ಲಾಗಿತ್ತಲ್ಲ, ಸೊ ಅದಕ್ಕೆ ಬಂದ್ರಿ. RMC 155. ಸೊ ಇದೇ ಬಸ್ಸಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಹತ್ತಿರಪಲ್ಲಿ ಫಾಲ್ಸ್ಗೆ. ಅಣ್ಣವರು ಸ್ಟಾರ್ಟ್ ಮಾಡ್ತಾವ್ರೆ, ನಾವೇ ಫಸ್ಟು ಎಂಟ್ರಿ. ಇಲ್ಲಿಂದು ಕಿಟಕಿ ನೋಡಿ ಹೆಂಗಿದೆ ಅಂತ, ಸ್ಪೆಷಲ್ಲು ಶೆಟ್ರ್ ಥರ ಐತೆ, ಅಂಗಡಿ ಶೆಟ್ರ್. ಸೊ ಸ್ನೇಹಿತರೆ, ನಮ್ಮದೇ ಮೊದಲನೇ ಬಸ್ಸು ಹತ್ತಿರಪಲ್ಲಿಗೆ ಹೋಗೋದಕ್ಕೆ. ಸೊ 1 ಎಲ್ಲ ರೆಂಟಲ್ ಮಾಡೋಣ ಅಂತಿದ್ರೆ. ಸೊ ಈ ಥರ ಕಂಡೀಷನ್ ಇತ್ತಲ್ಲ, 50-60 ಕಿಲೋಮೀಟ್ರು ಏನೆಲ್ಲ ಹೆಲ್ಮೆಟ್ ಇಲ್ಲ ಏನಿಲ್ಲ, ಹಾಫ್ ಹೆಲ್ಮೆಟಲ್ಲಿ ಓಡಿಸ್ಕೊಂಬರೋದು ಹೈವೇಲಿ ರಿಸ್ಕ್ ಅಂದ್ಬಿಟ್ಟು ಕೊನೆಯದಾಗಿ ಬಸ್ಸಲ್ಲೇ ಹೋಗೋಣ ಅಂತ ಟ್ರೈ ಮಾಡಿದ್ವಿ. ಸೊ ಟ್ರೈನಲ್ಲಿ ಬಂದ್ವಿ. ಇವಾಗ ಚಾಲ್ಕುಡಿಯಿಂದ ಹತ್ತಿರಪಲ್ಲಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 28 ಕಿಲೋಮೀಟರ್ ಇದೆ. ಅಲ್ಲಿ ಜರ್ನಿ ಹೆಂಗಿರುತ್ತೆ ಅಂತೀವಿ ನೋಡ್ಕೊಂಡು ಹೋಗೋಣ. ನೋಡಿ ಚಾಲ್ಕುಡಿ ಟು ಹತ್ತಿರಪಲ್ಲಿ 80 ರೂಪಾಯಿ ಇಬ್ಬರಿಗೆ, ಒಬ್ಬರ ರೇಟು 40 ರೂಪೀಸು. 30 ಕಿಲೋಮೀಟರ್ಸ್ ಇದೆ. ಅವ್ರು ಹೆಂಗೆ ಮಲ್ಕೊಂಬಿಟ್ಟವ್ರೆ, ಫುಲ್ ತಣ್ಣು ಗಾಳಿ ಬರ್ತಾ ಇದೆ ಅಂದ್ಬಿಟ್ಟು. ಈ ಕಿಟಕಿ ನೋಡಿ ಹೇಗಿದೆ ದೊಡ್ಡದಾಗೆ ಮಲ್ಕೊಂಬಿಟ್ಟವ್ರೆ. ಸೊ ಬಸ್ಸಲ್ಲಂತೂ ಯಾರೂ ಇಲ್ಲ ನೋಡಿ, ಖಾಲಿ. 4 ಜನ ಇದ್ದೀವಿ ಅಷ್ಟೇ. ವೀಕ್ ಡೇಸ್ ಅಲ್ವಾ, ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಕ್ರೌಡ್ ಆಗಿರುತ್ತೆ. ಸೊ ವೀಕ್ ಡೇಸ್ ಅಲ್ವಾ ಜನ ಇಲ್ಲ ನೋಡಿ. ಫುಲ್ ಕ್ರೇಜಿ. ಮಳೆ ಬರುತ್ತೆ ನಿಂತೋಗುತ್ತೆ, ಮಳೆ ಬರುತ್ತೆ ನಿಂತೋಗುತ್ತೆ. ಥ್ಯಾಂಕ್ ಯು ಸರ್. ಇಲ್ಲೇ ಬಾಗರು. ಕಮಾನ್ HK. ಥ್ಯಾಂಕ್ ಯು ಸರ್, ಬಾಯ್. ಬಲ್ಲಿ ಎಲ್ಲ ಫ್ರೆಂಡ್ಲಿ ಬಸ್ಸವರೆಲ್ಲ. ನೋಡಪ್ಪ ಇಲ್ಲಿ ಎಂಟ್ರಿ ಫೀಸು ಹತ್ತಿರಪಲ್ಲಿ ಫಾಲ್ಸ್ಗೆ. ಸೌಂಡ್ ನೋಡಿ. ಸೊ 8 AM ಇಂದ 5 PM. ಸೊ ಟೈಮು 8:10 ಆಗಿದೆ. ಸೊ ನಾವೇ ಫಸ್ಟು ಟಿಕೆಟ್ ತೊಗೊಳ್ತಾ ಇರೋದು. ನಮ್ಮ HK ಅವರೇ ಫಸ್ಟು ಬೋಣಿ ಇವತ್ತು. ಒಂದು ಸಂದರ್ಭದಲ್ಲಿ ಹೇಳಿ ನಿಮ್ಮ ಅನಿಸಿಕೆ. ಚಳಿ ತಣ್ಣಗಿದೆ, ಒಳ್ಳೆ ನಿದ್ದೆ ಬರ್ತದೆ, ಮುಚ್ಕೊಂಡು ಮುಖ. ಸೊ ನಮ್ಮದೇ ಫಸ್ಟ್ ಬೋಣಿ ಇವತ್ತು. ಟಿಕೆಟ್ ತೋರ್ಸೋಕ್ರು ಟಿಕೆಟ್ ಅಡಲ್ಟ್ ನೋಡಿ 2 ಟಿಕೆಟ್ 100 ರೂಪೀಸು. ಸೊ ನೋಡಿ ಬಸ್ ಅವ್ರು ಅಲ್ಲಿ ನಿಲ್ಲಿಸಿದ್ರು ಟಿಕೆಟ್ ತೊಗೊಂಡು. ಇವಾಗ ನಾನು ಮತ್ತು ಹರೀಶ್ ಅವರು ಇಬ್ಬರು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದಾನೆ ಲೈಟಾಗಿ ಒಂದು ವ್ಯೂ ಕಾಣಿಸ್ತಾ ಇದೆ ನೋಡಿ, ಹೆಂಗಿದೆ ಅಂತ, ಆಂಬಿಯನ್ಸ್ ನೋಡಿ ಹೆಂಗಿದೆ ಅಂತ. ಆಮೇಲೆ ನೀವು ಇನ್ನೊಂದು ನೋಡೋದಾದರೆ ಕೇರಳಲ್ಲಿ ಟೂರಿಸ್ಟ್ ಪ್ಲೇಸಸ್ಸಲ್ಲಿ ನಿಮಗೆಲ್ಲ ಪ್ಲಾಸ್ಟಿಕ್ ನೋಡೋಕ್ಕೆ ಸಿಗಲ್ಲ, ಅಷ್ಟು ಮೇಂಟೆನೆನ್ಸ್ ಕ್ಲೀನಾಗಿ ಮಾಡೋರೆ ಫಾರೆಸ್ಟ್ ಅವರು. ಬ್ಯೂಟಿ ಆಗಿದೆ.
Oh, first glimpse! Crazy Atirapalli waterfalls. Heaven ಗುರು. ಟಿಕೆಟ್ ಕೌಂಟರ್ ಇಂದ 200 meters ಬಂದ್ವಿ. ಸೊ ನೋಡಿ ಇಲ್ಲೇ ವ್ಯೂ ಹೆಂಗಿದೆ ಅಂತ ಕ್ರೇಜಿಯಾಗೆ. ಸೊ ನೋಡಿ ಫುಲ್ ಮಕ್ಕಳೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟವ್ರು ಇಲ್ಲೆಲ್ಲರೂ. ಬ್ಯೂಟಿ ಆಗಿದೆ ಗುರು ಮಾತ್ರ. ಸೊ ಸ್ನೇಹಿತರೆ, ಟಿಕೆಟ್ ಎಲ್ಲ ಇವಾಗ ಅಫಿಷಿಯಲ್ ಆಗಿ ಪಂಚ್ ಹೊಡಿಸ್ಕೊಂಡು ಎಂಟ್ರಿ ಗೇಟಲ್ಲಿ. ಸೊ ನಾನು ಹೆಚ್ಚಿಗೆ ಇವಾಗ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಫಾಲ್ಸ್ ವ್ಯೂ ಪಾಯಿಂಟ್ ನೋಡೋಕ್ಕೆ. ಸೊ ವೀಕ್ ಡೇಸ್ ಅಲ್ವಾ, ನಾವೇ ಫಸ್ಟ್ ಇವಾಗ ಬಂದಿರೋ ಟಿಕೆಟ್ ತೊಗೊಂಡು. ಸೊ ಅದೇ ನೀವು ವೀಕೆಂಡು ಸಂಡೇ ಸ್ಯಾಟರ್ಡೇ ಬಂದ ಅಂದರೆ ಹೆವಿ ಕ್ರೌಡು. ಸೊ ಫಾಲ್ಸ್ದು ವ್ಯೂ ಮಾತ್ರ ರೋಡ್ ಸೈಡೆಲ್ಲ ಹೆಂಗಿತ್ತು, ಇವಾಗ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಮಜಾ ಅಂದ್ಬಿಟ್ಟು. ಸೊ ಇದೊಂದು ಫಾಲ್ಸ್ಗೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ನೆನ್ನೆ ಹಿಂಗೆ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಸೂಪರ್ ಆಗಿತ್ತು ಅಂದ್ಬಿಟ್ಟು ಇಮಿಡಿಯೇಟು ಒಂದು ರೂಟ್ ಪ್ಲ್ಯಾನ್ ಮಾಡಿಬಿಟ್ಟು ಟ್ರೈನಲ್ಲಿ ಹತ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಬಂದು ಇವಾಗ ಡೈರೆಕ್ಟಾಗಿ ಫಾಲ್ಸ್ ವ್ಯೂ ಪಾಯಿಂಟಿಗೆ ಬರ್ತಾ ಇದ್ವಿ. ಕ್ರೇಜಿ. ವೈಬ್ಸ್ ನೋಡಿ ಸ್ನೇಹಿತರ ಹೆಂಗಿದೆ ಅಂತ. ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಅತಿರಪಲ್ಲಿ ವಾಟರ್ ಫಾಲ್ಸ್ಗೆ. ಸೊ ಆ ಕಡೆ ಎಲ್ಲ ಫಾರೆಸ್ಟ್ ಅಲ್ವಾ, ಫೆನ್ಸಿಂಗ್ ಹಾಕಿದ್ದಾರೆ. ಸೊ ನೋಡಿ ಎಲ್ಲ ಕಡೆ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇಕ್ಕಿದ್ದಾರೆ. ಸೊ ಇಲ್ಲೆಲ್ಲ ಕ್ಯಾಂಟೀನ್ಗಳಿದ್ದಾವೆ, ಇನ್ನೂ ಓಪನ್ ಆಗಿಲ್ಲ ಯಾಕಂದರೆ ಇವತ್ತು ವೀಕ್ ಡೇಸ್ ಅಲ್ವಾ. ಇನ್ನೂ ಟೈಮ್ ಬಂದು ನಿಮ್ಗೆ ಎಷ್ಟು ಗೊತ್ತಾ ಸ್ನೇಹಿತರೆ, ತೋರಿಸಿ ನೋಡಿ 8:46. ಅಲ್ಲಿವರೆಗೂ ಹೋಗ್ಬೋದು. ಅಲ್ಲೊಂದು ಮರದ ಕಟ್ಟೆಯವರಲ್ಲ ಮನೆ, ಸೊ ಅಲ್ಲಿ ಒಬ್ಬರು ಗಾರ್ಡ್ ಇರ್ತಾರೆ. ಸೊ ಅದೇನು ದಾರ ಇದೆಯಲ್ಲ ಅದನ್ನು ದಾಟ ಯಾರು ಹೋಗಂಗಿಲ್ಲ. ಸೊ ಸ್ನೇಹಿತರೆ, ಇವಾಗ ಆ ಎಂಟ್ರಿ ಗೇಟಿಂದ ಒಂದು 300 meters ವಾಕ್ ಮಾಡಿಕೊಂಡು ಸೊ ನಾವು ಬಂದಿದ್ದೀವಿ ಅತಿರಪಲ್ಲಿ ವಾಟರ್ ಫಾಲ್ಸ್ ಟಾಪ್ ವ್ಯೂ ನೋಡೋದಕ್ಕೆ. ನೋಡಿ ಹೆಂಗಿದೆ ಅಂತ ಸುತ್ತ ಬ್ಯೂಟಿ ಅಲ್ಲ, ನೋಡಿ ಹೆಂಗಿದೆ ಅಂತ ಹಿಂದೆ ಬೆಟ್ಟ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಚಾಲ್ಕೋಡಿ ರಿವರಿಂದ ಅಲ್ಲಿ ಅತಿರಪಲ್ಲಿ ಫಾಲ್ಸ್ ಇದೆಯಲ್ಲ 80 feet. ಸೊ ಈ ಫಾಲ್ಸ್ದು ಹೈಟ್ ಬಂದು ಕೇರಳದ ಲಾರ್ಜೆಸ್ಟ್ ವಾಟರ್ ಫಾಲ್ಸ್ ಅಂತ ಇದೆ ಅಂತೆ. 80 feet ಹೈಟ್ ಇದೆಯಂತೆ. ನೋಡಿ ಅಲ್ಲಿ ಸುತ್ತ ಗುಡ್ಡ. ಅಲ್ಲೇನು ಕಾಣಿಸ್ತಾಯಿದೆಯಲ್ಲ ಸ್ನೇಹಿತರೆ, ಅಲ್ಲಿ ಗಾರ್ಡ್ಸ್ ಇದ್ದಾರೆ, ಒಂದು 2-3. ಟಾಪ್ ವ್ಯೂ ಅತಿರಪಲ್ಲಿ ವಾಟರ್ ಫಾಲ್ಸ್. ಏನು ಗುರು ಇದು ಹಿಂಗೈತೆ ನೋಡಿ, ಝೂಮ್ ಹಾಕಿ ತೋರ್ತೀನಿ. ಯಪ್ಪ ಭಯಾನಕ ಆಗಿದೆ ಫ್ಲೋ ಮಾತ್ರ. ಸೊ ಸ್ನೇಹಿತರೆ, ಇವಾಗ ಟಾಪ್ ವ್ಯೂ ಫಸ್ಟ್ ನೋಡಿದ್ರೆ ಇವಾಗ ಬಾಟಮ್ಗೆ ಹೋಗ್ತಾ ಇದೀವಿ ನೋಡಿ. ಅಲ್ಲಿಂದ ಟಾಪಿಂದ ಹಿಂಗೆ ಜಿಗ್ಜಾಗಲ್ಲಿ ನಡ್ಕೊಂಡು ಬಂದು ಅಲ್ಲಿವರೆಗೂ ಹೋಗ್ಬೋದು, ಬೇಸ್ವರೆಗೂ. ಸೊ ಎಲ್ಲ ಕಡೆ ಎಂಟ್ರಿ ಇದ್ದಾವೆ, ಅಲ್ಲಿ ದಾರ ಹಾಕಿರ್ತಾರೆ. ಸೊ ದಾರಗಳು ದಾಟ ಹೋಗಂಗಿಲ್ಲ, ಅಲ್ಲಿ ಫಾರೆಸ್ಟ್ ಗಾರ್ಡ್ಸ್ ಎಲ್ಲ ಇರ್ತಾರೆ. ಅಕಸ್ಮಾತ್ ಹೋದ್ರೂ ಫೈನ್ ಹಾಕ್ತಾರೆ, ಒಂದು 2,000 ರೂಪಾಯಿ. ಸೊ ಎಲ್ಲ ಫ್ರೆಂಡ್ಲಿ ಸ್ಟಾಫ್ಸು, ಆಮೇಲೆ ಕ್ಲೀನಾಗಿ ಮೇಂಟೈನ್ ಮಾಡೋರೆ ಎಲ್ಲ ಪ್ಲೇಸಸ್ಸು. ಸೊ ಇಲ್ಲಿಗೆ ಬರೋಕ್ಕೆ ನಿಮಗೆ ಎಲ್ಲ ಫೆಸಿಲಿಟಿ ಆರಾಮಾಗಿದ್ದಾವೆ. ಬಸ್ಸು, ಟ್ರೈನು, ನಿಮ್ಮ ಓನ್ ವೆಹಿಕಲ್ಲು ಯಾವುದ್ರಲ್ಲಿ ಬೇಕೋ ಈಸಿಯಾಗಿ ಬರ್ಬೋದು. ನಿಯರ್ ಬೈ ಹೋಮ್ ಸ್ಟೇ, ರೆಸಾರ್ಟು, ಸೊ ಎಲ್ಲ ರೀತಿಯಾದಂಥ ಒಂದು ಫೆಸಿಲಿಟಿ ಇದ್ದಾವೆ. ಹೋಟ್ಲು ಗಿಟ್ಲು, ಒಂದು ಟೂರಿಸ್ಟ್ ಪ್ಲೇಸ್ ಅಲ್ವಾ, ಅಲ್ಲೇನೇನು ಬೇಕೋ ಎಲ್ಲ ರೀತಿಯಾದಂಥದ್ದು ಇದ್ದಾವೆ. ಸೊ ನಾವು ಒನ್ ಡೇ ವಿಸಿಟು, ಕ್ವಿಕ್ ವಿಸಿಟು, ನೈಟ್ ಬಿಟ್ವಿ, ಇವಾಗ ಬೆಳಗ್ಗೆ ಬಂದ್ವಿ, ನೋಡುತ್ತೀವಿ, ಮತ್ತು ಜೂಟು ಅಷ್ಟೇ ಇವತ್ತು ಪ್ಲ್ಯಾನ್. ಸೊ ನಿಯರ್ ಬೈ ಇನ್ನೂ ಒಂದು 2-3 ಫಾಲ್ಸ್ ಇದ್ದಾವೆ, ಅದು ಆದರೆ ಟೈಮ್ ಆದರೆ ಎಕ್ಸ್ಪ್ಲೋರಿಂಗ್ ಮಾಡ್ತೀವಿ. ಸೊ ಇದನ್ನು ಆರಾಮಾಗಿ ಎಕ್ಸ್ಪ್ಲೋರಿಂಗ್ ಮಾಡಿಕೊಂಡು ಒಂದು ಟಿಫನ್ ಹಾಕ್ಕೊಂಡು ಹೋಗೋದಷ್ಟೇ ಕೆಲಸ. ಫಸ್ಟು ಇದಕ್ಕೋಸ್ಕರ ಮೈನ್ ಬಂದಿದ್ದೀವಿ. ಇದನ್ನು ಕಣ್ ತುಂಬ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಪ್ಲ್ಯಾನ್ ಮಾಡ್ತೀವಿ. ಸೊ ಸ್ನೇಹಿತರೆ, ಅಂತೂ ಇಂತೂ ಬೇಸ್ ಆಫ್ ಅತಿರಪಲ್ಲಿ ವಾಟರ್ ಫಾಲ್ಸ್ಗೆ ಒಂದು 200 meters ವಾಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿಂದ ಇವಾಗೆಲ್ಲ ರೈನ್ ಲೈನರ್ ಹಾಕೋಬೇಕು, ಯಾಕಂದರೆ ಫೋರ್ಸ್ ಹೊಡಿತಾ ಇರೋ ಇದಕ್ಕೆ ನಿಂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ನೋಡಿ ಕನ್ನಡ ಇದು, ನೋಡಿ ನೋಡಿ
ಇಲ್ಲಿಂದ ಎಲ್ಲ ತ್ಯಾವ ಆಗ್ತಾ ಇದೆ, ಎಲ್ಲ ನೀರು ರಿವರ್ಸ್ ಹೊಡಿತಾ ಇದೆಯಲ್ಲ ನೋಡಿ. ಹುಲ್ಲಿಂದ ಇವಾಗ ರೈಲ್ ಲೈನರ್ ಹಾಕೋಬೇಕು. ಸ್ನೇಹಿತರೆ, ಇವಾಗ ಬೇಗ ಹತ್ರ ಬಂದಿದ್ದೀವಿ. ಫಾಲ್ಸ್ ಇರೋದಲ್ಲಿ ನಾವು ಇಲ್ಲಿ ರೈಲ್ ಲೈನರ್ ಹಾಕೊಂಡು ಹೋಗ್ತಿದ್ದೀವಿ. ನೋಡಿ ಪ್ಯಾಂಟ್ ಎಲ್ಲ ಫುಲ್ ತ್ಯಾವ, ಸಿಗಾಲ್ಪದಲ್ಲ. ಸಾರ್ಥಕಾಯ್ತು ಕರ. ಏನು ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ, ಯಾಕಂದ್ರೆ ಆ ರೇಂಜಲ್ಲಿ ಫೋರ್ಸ್ ಹೊಡಿತಾ ಇತ್ತು. ನೋಡಿ ಇದೆಲ್ಲ ಫಾರೆಸ್ಟ್ ಆಗಿದ್ದಾರೆ. ಇದೇನು ಲೈನ್ ಇದೆಯಲ್ಲ, ಇದು ದಾಟ್ ಹೋಗಂಗಿಲ್ಲ ಮುಂದೆ. ಇಲ್ಲೇ ನಿಂತ್ಕೊಳ್ಳೋಕಾಯ್ತಲ್ಲ ಗುರು, ಅಲ್ಲಿ ನಿಮಗೆ ಫುಲ್ ತ್ಯಾವ ಆಗೋಯ್ತು. ನೋಡಿ ಪ್ಯಾಂಟು ಫುಲ್ ತ್ಯಾವ. ನಮ್ಮ HK ಅವ್ರು ಬಂದ್ರು. ಹೆಂಗಿದೆ ಬ್ರೋ ಜೋಶ್? ನೋಡಿ ಇಲ್ಲೊಂಥರ ಕೂತ್ಕೊಳಕ್ ಒಂದು ಮಾಡೋರೆ ಎಲ್ಲ ಫುಲ್. ನೋಡಿ ಇಲ್ಲೋಡಿ ಇಲ್ಲೋಡಿ, ಇಲ್ಲಿ ಹಿಂದ ಹೋಗ್ತಾ ಇದ್ದಂಗೆ ನೋಡಿ ವ್ಯೂ ನೋಡಿ ಇಲ್ಲೋಡಿ. ಅವಾಗ ಫುಲ್ ಫಾಗ್ ಇತ್ತು. ಸೊ ಇವಾಗ ಬಿಸಿಲು ಬಂದಿದೆಯಲ್ಲ ನೋಡಿ, ಬ್ಲೂ ಸ್ಕೈ ಜೊತೆ ಅತಿರಪ್ಪಲ್ಲಿ ವಾಟರ್ ಫಾಲ್ಸ್ ವ್ಯೂ ನೋಡಿ. ಆ ನೀರು ಬೀಳ್ತಾ ಇರೋದು ಸೀನ್ದಾನಿ ನೋಡಿ ಸ್ನೇಹಿತರೆ. ಅಪ್ಪ ಏನು ಅದ್ಭುತವಾಗಿದೆಯಲ್ಲ ಬ್ಯೂಟಿ. ಸೊ ಸಾರಥಿ, ಆಮೇಲೆ ಬಾಹುಬಲಿ, ಇನ್ನೂ ಒಂದು 2-3 ತೆಲುಗು ಫಿಲಮ್ ಎಲ್ಲ ಇಲ್ಲೇ ಶೂಟಿಂಗ್ ಮಾಡಿರೋದು. ನಮ್ಮ ಸಾರಥಿ ಫಿಲಮಲ್ಲಿ ಚಾಮುಂಡೇಶ್ವರಿದು ವಿಗ್ರಹ ಹಾಕಿರ್ತಾರೆ ಗೊತ್ತಾ. ಸೊ ಅದು ಇದೇ ಸ್ಪಾಟು, ಸಮ್ಮರಲ್ಲಿ ಏನೋ ತೆಗ್ದಿರ್ತಾರೆ. ಸಕ್ಕದಾಗಿತ್ತು ಮಾತ್ರ ಅವಾಗ ಫಿಲಮಲ್ಲಿ. ನೀವು ಯಾರ್ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತಾಗಿರ್ತೀವಿ ಆಗ ಕಾನ್ಸೆಪ್ಟು. ಸೊ ಇಲ್ಲಿ ನೋಡಿ, ಅಲ್ಲಿ ಫಾರೆಸ್ಟ್ ಅವರು ವಾಚ್ ಮಾಡ್ತಾ ಇರ್ತಾರೆ ಏನೇನು ಮಾಡ್ತಾ ಇರ್ತೀವಿ ಅಂತ. ಇಲ್ಲಿ ರೆಸ್ಟಿಂಗ್ ಮಾಡೋಕೆ ಒಂದು ಜಾಗ. ಸೊ ಎಲ್ಲ ಮಕ್ಕಳು ಮರಿ ಎಲ್ಲ ಬಂದುಬಿಟ್ಟು ಫೋಟೋ ಗೀಟೆಲ್ಲ ಇಟ್ಕೊಳ್ತಾ ಇರ್ತಾರೆ. ಒಟ್ಟಲ್ಲಿ ದಾರ ಬಿಟ್ಟು ಹೋಗಿಲ್ಲ ಅಷ್ಟೇ, ದಾರ ಬಿಟ್ಟು ಹೋದ್ರೆ ಫೈನು. A few moments later. ನೋಡಿ ನಮ್ಮ ಪಾರಿವಾಳ ಆರಕ್ಕೆ ಸಿದ್ಧತೆ ಮಾಡಿದ್ದೀವಿ. ಫ್ಲೈಟ್ ಇಸ್ ಆನ್. ಹೋಗಿ ಡ್ರೋನ್ ಶಾಟ್ ನೋಡ್ಕೊಳ್ಳಿ ಎಲ್ಲ. ಸೊ ನೋಡಿ ಇಲ್ಲಿ ಬಸ್ಗಳು ಹೆಂಗಿದೆ ಅಂತ ಫೆಸಿಲಿಟಿ. ಒಂದು ಅರ್ಧ ಅವರ್ಗೆ ಒಂದೊಂದು ಬಸ್ ಬರ್ತಾ ಇರ್ತದೆ, ಹತ್ಕೊಂಡು ಹೋಗ್ತಾ ಇರ್ಬೋದು. ಚಾಲ್ಕುಡಿ ಟು ಅತಿರಪ್ಪಲ್ಲಿ ಫಾಲ್ಸಿಗೆ ಬರ್ಬೋದು. 40 ರೂಪಾಯಿ ಟಿಕೆಟು. ಸೊ ಇಲ್ಲಿ ಬಂದಮೇಲೆ ಇಲ್ಲಿಂದ ಫಾಲ್ಸ್ಗೆ ಹೋಗ್ಬೋದು. ನೋಡಿ ಹೋಟ್ಲು ಗೇಟ್ಲು ಎಲ್ಲ ಇದಾವೆ ಇಲ್ಲೇ ಫುಲ್ ಶಾಪಿಂಗ್ ಮಾಡೋಕ್ಕೆ. ನಮ್ಮ HK ಅವರು ಕಲರ್ದು ಒಂದು ಛತ್ರಿ ತಗೊಳ್ತವ್ರು. ಅದೆಷ್ಟು ಹಾಯ್. ಸ್ನೇಹಿತರೆ ಇವಾಗ 2 ಫಾಲ್ಸ್ಗೆ ಹೋಗ್ತಾ ಇದೀವಿ. ಚಾಪ್ರಾ ವಾಟರ್ ಫಾಲ್ಸ್ ಅಂಡ್ ಅದು ಯಾವ್ದು ಗೊತ್ತಿಲ್ಲ, ಕೇರಳ ಫಾಲ್ಸ್. 2 Varachal. 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 Yes. Varachal. ಅದು Varachal. ಅದೇ ಕೇಳಿಸ್ಕೊಂಡ್ರಲ್ಲ. First one Charpa, not Chapra. ಚಾಪ್ರಾ, Not Chapra. Charpa. ಚಾರ್ಪಾ. Yes. ಚಾರ್ಪಾ ಫಾಲ್ಸ್. CHARPA. Charpa. 2 ಫಾಲ್ಸ್ ಹೋಗ್ತಾ ಇದೀವಿ. ಇದೊಂದು ಆಟೋ, ಮಿನಿ ಆಟೋ ಬುಕ್ ಮಾಡಿದ್ದೀವಿ. ಸೊ ಹೋಗಿ ಕರ್ಕೊಂಬರೋಕ್ಕೆ 300 rupees ಹೇಳೋರು. ಆಮೇಲೆ ಬಾರ್ಗೇನ್ ಮಾಡ್ತೀವಿ. ಇಲ್ಲಿಂದ 6 + 6 ಟೋಟಲ್ ಅಂದ್ಬಿಟ್ಟು ಒಂದು ½ ಅವರ್ ವೆಯ್ಟಿಂಗ್ ಚಾರ್ಜ್ ಎಲ್ಲ ಸೇರಿಸಿ 300 ಇಬ್ಬರಿಗೂ ಸೇರಿಸಿ. ನೋಡಿ ನಮ್ಮ HK ಡ್ರೋನಲ್ಲಿ ಆರಿಸ್ಕೊಟ್ಟು ಸ್ವಲ್ಪ ಮೀಟರ್ ಆಫ್ ಆಗಿಬಿಟ್ಟಿತ್ತು. ಹೇಳಿ ಹಾಯಿಗೆ ಬಂದಿದ್ದೆ ನೋಡಿ. ಹೋಯ್ತು ಅನ್ಕೊಂಡೆ ಡ್ರೋನು. ಏನಂದ್ರೆ ಫ್ಲೈ ಮಾಡ್ಬಿಟ್ಟಿದ್ದೀನಿ, ಒಳ್ಳೆ ವ್ಯೂ ಬರ್ತಾ ಇತ್ತು. ಸಡನ್ ಆಗಿ ಏನಾಯ್ತು, ಡ್ಯೂ ಟು ಹೆವಿ ಪ್ರೆಷರ್ ವಾಟರ್ ಇಂದ ಫಾಗ್ ಶಾರ್ಟ್ ಆಯ್ತು. ಆ ಫಾಗು ಕ್ಯಾಮ್ರಾಗೆ ಹೋಗಿ ಕ್ಯಾಮ್ರಾನೇ ಬ್ಲ್ಯಾಂಕ್ ಆಗಿದೆ. ಹೆಂಗ್ ತಗೋಲಿ, ಎಲ್ಲಿ ಡೆಸ್ಟಿನೇಷನ್ ತಗೋಲಿ ನಾನು ಇರೋ ಕಡೆ. ಆಮೇಲೆ ನಮ್ಮ ಎಪಿಕ್ ರೈಡರ್ ವಿನಯ್ ಅವ್ರಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅವ್ರದ ಒಂದು ಸಹಾಯದ ಮುಖಾಂತರ ಡ್ರೋನ್ನ ಕೆಳಗಡೆ ಇಳಿಸೋಕ್ಕೆ ಯಶಸ್ವಿಯಾಗಿದ್ದೀವಿ. ಅದಕ್ಕೆ ಇವಾಗ ಡ್ರೋನ್ ಶಾಟ್ ಬೇಡ ಏನು ಬೇಡ ಅಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಒಟ್ಟಲ್ಲಿ ಕೇಳದೆ ನೀವು ಫಾರೆಸ್ಟ್ ಏನೇನಿದೆಯಲ್ಲ ಫುಲ್ ಅಂದರೆ ಫುಲ್ ನೀಟಾಗಿ ಇಕ್ಕೊಂಡು ಮಾತ್ರ ಒಂದೇ ಒಂದು ಪ್ಲಾಸ್ಟಿಕ್ ಸಿಗಲ್ಲ. ಆ ಥರ ಇದೆ ಮಾತ್ರ. ಫಾಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ತಿರುಪತಿ ಸೂಪರ್. ನೆಕ್ಸ್ಟ್ 2 ರೋಡ್ ಸೈಡ್ ಸಿಗುತ್ತೆ ಫಾಲ್ಸು. ನೋಡ್ಕೊಂಡು ಬಸ್ ಹತ್ಕೊಂಡು ತ್ರಿಶೂರ್ಗೆ ಹೋಗ್ತೀವಿ ಅಷ್ಟೇ ಪ್ಲಾನ್. ರೋಡ್ ಸಾಕಾಗಿತ್ತಲ್ಲ. ಶಿವಲಿಂಗ
ಬಾಹುಬಲಿ ಶಿವಲಿಂಗ ದಿಸ್ ಏರಿಯಾ ಇದೇ ನೋಡ್ಕೊಳ್ಳಿ ಸ್ನೇಹಿತರೆ. ಬಾಹುಬಲಿಯಲ್ಲಿ ಪ್ರಭಾಸ್ ಅವರು ಶಿವಲಿಂಗ ಎತ್ತಿ ಸಾಂಗ್ ಆಡಿದ್ದಿದೆ. ಇದೇ ಲೊಕೇಶನ್ ಇದೆ ನೋಡಿ ನೋಡಿ ಕಾಣ್ತಾ ಇದೆಯಾ? ಅದೇ 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 ಅವಾಗ ನೀರು ಕಮ್ಮಿ ಇತ್ತು, ಈಗ ನೀರು ಜಾಸ್ತಿ ಇದೆ. ನೋಡಿ ನೋಡಿ ಹೆಂಗಿದೆ ವ್ಯೂ. ಬಾಬಾ ರೋಡಲ್ಲಿ ನೋಡಿ ಹೇಗಿದೆ ಫಾಲ್ಸ್ಗಳು. ಸೊ ಅತಿರಪಲ್ಲಿ ವಾಟರ್ ಫಾಲ್ಸಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಅವೇ ಇದೆ. ಜಾಪ ವಾಟರ್ ಫಾಲ್ಸ್ ಇಂದ ಇವಾಗ ನೆಕ್ಸ್ಟ್ ಇನ್ನೊಂದು ಫಾಲ್ಸ್ ಹೋಗ್ತಾ ಇದೀವಿ. ಸೊ ಹೆಸರು ಬೈಕ್ ಬರ್ತಾ ಇಲ್ಲ ಯಾವುದಂತ ಅದೇ ಬಿಟ್ಟು ನೋಡೋಣ ಬನ್ನಿ. ನೋಡಿ ಅತಿರಪಲ್ಲಿ ಫಾಲ್ಸ್ ಮತ್ತು ಇಲ್ಲಿ ಎರಡಕ್ಕೂ ಒಂದೇ ಟಿಕೆಟ್. ಸೂಪರ್ ಅಲ್ಲ? ಇಲ್ಲಿ ಯಾವುದೋ ವಾಂಚಲ ವಾಚಲ ಫಾಲ್ಸ್, ಯಾವುದೇ ಹೆಸರನ್ನೇ ಬರಲ್ಲ ಸ್ನೇಹಿತರೆ. ಸುಮ್ಮನೆ ಆಂದಿವೆ ಇತ್ತಲ್ಲ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ನಮ್ಮದು ಮೈನ್ ಪ್ಲಾನ್ ಇದೆ ಅತಿರಪಲ್ಲಿ ಅಷ್ಟೇ, ಅದು ನೋಡ್ಕೊಂಡು ಮನೆಗೆ ಹೋಗೋಣ ಅಂತ. ಹಿಂಗೆ ಇಲ್ಲೇ ಇತ್ತಲ್ಲ ಒಂದು 200 ಹೇಳಿದ್ರು, ಬಂದ್ಬಿಟ್ಟಿದ್ದೀವಿ. ಏನಂತ ಗುರು? ಹಾಂ ಗುರು, ಇಲ್ಲಿ ಮತ್ತೆ ಅಂತ ಬರೋಕ್ಕಾಗಲ್ಲ, ಹೋದ್ರೆ ಹೋಯ್ತು 100 ನೋಡ್ಕೊಂಡು ಹೋಗೋದು. ಈ ಥರ ಇವಾಗೇನು ನೋಡ್ತಾ ಇದ್ದೀರಾ? ಸೊ ಇದೇ ಥರ ಎಂಟೈರ್ ರೋಡ್ ಫುಲ್ ನಿಮಗೆ ಇದೇ ಥರ ಮನೆ ಸಿಗುತ್ತೆ. ಒಳ್ಳೆ ಎಲ್ಲ ರಿಚ್ ಕಿಡ್ ಅವ್ರು. ಇಲ್ಲಿ ಏನಾಯ್ತು ನೋಡಿ ಫೋರ್ಸು. ಇದು ಡ್ಯಾಮಿಂದ ನೀರು ಬಿಟ್ಟಿರೋದು. ಇಲ್ಲಿಂದ ಅತಿರಪಲ್ಲಿ ಫಾಲ್ಸ್ಗೆ ಹೋಗಿ ಅಲ್ಲಿಂದ ಇನ್ನೊಂದು ಡ್ಯಾಮೇಜ್ ಅಂತ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಇವಾಗ ಹಿಂಗೈತೆ, ಸ್ವೆಟ್ ಟೈಮಲ್ಲಿ ಯಾವ ರೇಂಜಲ್ಲಿ ಬರುತ್ತೆ ಇದೆಲ್ಲ ಬಂದ್ಬಿಡುತ್ತೆ. ಸೊ 2 ಫಾಲ್ಸ್ ನೋಡಾಯ್ತು. ಇವಾಗ ಟುವರ್ಡ್ಸ್ ತ್ರಿಶೂರ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಅಣ್ಣವ್ರು ಫುಲ್ಲು ಸೈಟ್ ಸೀಯಿಂಗ್ ತೋರಿಸಿದ್ರು. ಹೇಳಿ ಬೈ. ಓಕೆ, ಥ್ಯಾಂಕ್ ಯು. ಬನ್ನಿ ಇವಾಗ ಬಸ್ ಹತ್ಕೊಂಡು ಚಾಲ್ಕುಡಿಗೆ ಪೋಣ. ಚಾಯ್ ಕುಡಿ ಅಲ್ಲೇ ಹೋಗಿ ಕುಡಿಯೋಣ ಯಾವಾಗರು ಬಸ್ ಸ್ಟ್ಯಾಂಡಲ್ಲಿ. ಚಾಲ್ಕುಡಿ. ಸೊ ಇವಾಗ ಆಟೋಯಿಂದ ಆಯಿತು. ಇವಾಗ ಮತ್ತೆ ಬಸ್ಸಿಗೆ ಬಂದಿದ್ದೀವಿ, ಚಾಲ್ಕುಡಿಗೆ ಹೋಗ್ತಾ ಇದ್ದೀವಿ. ಚಾಲ್ಕುಡಿಗೆ ಹೋಗ್ಬಿಟ್ಟು ಮತ್ತೆ ತ್ರಿಶೂರ್. ಯಾಕೆ ಗುರು? ಸೊ ನೋಡಿ ಇಲ್ಲಿ ನಾ ಬಸ್ಸಿನ ಸ್ಪೆಷಾಲಿಟಿ, ಯಾವುದಕ್ಕೂ ಕಿಟಕಿಗೆ ಕಬ್ಬಿಗಳೇ ಇಲ್ಲ, ಒಲ್ ಓಪನ್. A few moments later. ಸೊ ಸ್ನೇಹಿತರೆ ಇವಾಗ ನಾವು ಚಾಲ್ಕುಡಿಗೆ ಬಂದಿದ್ದೀವಿ. ಅಲ್ಲ ಅದು ಅತಿರಪಲ್ಲಿ ಫಾಲ್ಸಿಂದ ಚಾಲ್ಕುಡಿಗೆ ಬಂದಿದ್ದೀವಿ. ಇವಾಗ KSRTC ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಇಲ್ಲಿಂದ ತ್ರಿಶೂರ್ಗೆ ಮತ್ತು KSRTC ಬಸ್ ಹತ್ಕೊಂಡು ಹೋಗ್ತೀವಿ. ಅಲ್ಲಿ ಬಸ್ಸು ಟ್ರೈನ್ ಏನು ಸಿಗುತ್ತೆ ಅದರಲ್ಲಿ ಬೆಂಗಳೂರಿಗೆ ಹೋಗ್ತಾ ಇರೋದೆ. ನಾವೇನು ಬುಕ್ಕಿಂಗು ಮಾಡಿಲ್ಲ, ಏನೂ ಮಾಡಿಲ್ಲ. 3 hours later. ಬಂತು ನಮ್ಮ ಟ್ರೈನು. ಇವಾಗ ಜನರಲಲ್ಲಿ ಕ್ಯಾಚ್ ಹಾಕ್ಕೊಬೇಕು ಸೀಟ್ನ. 16 ಸ್ನೇಹಿತರೆ ಕ್ಯಾಚ್ ಹಾಕೋದ್ಮೇಲೆ ನೋಡಿ ಸೀಟ್ ಸಿಕ್ಕಿಲ್ಲ, ಇಲ್ಲೇ ಹಾಕ್ಕೊಂಬಿಟ್ಟಿದ್ದೀವಿ. ನಮ್ಮ HK ಅಲ್ಲಿ ಕೆಳಗಡೆ. ಹಾಯ್ ಬ್ರಾ, ಬಿಗ್ ಫ್ಯಾನ್. ನೋಡಿ ಅಲ್ಲ ಹಿಂಗೆ ಬೆಂಗಳೂರಿಗೆ ಹೋಗೋದು ನಾವು. 8 hours later. ಥರ ಅಂತೂ ಇಂತೂ ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ಸೊ ನಮ್ಮ ಫ್ರೆಂಡ್ ಹರೀಶ್ ಅವರು ಕೇರ್ಪುರಮಲ್ಲಿ ಇಳ್ಕೊಂಡ್ರು, ನಾನು ಇಲ್ಲಿ ಮೆಜೆಸ್ಟಿಕ್ ಹೇಳ್ಕೊಂಡು ಸೊ ಈ ಒಂದು ಜರ್ನಿನ ಇವಾಗ ಎಂಡಿಂಗ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಬಾಯ್.